ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸತಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಬ್ಲೌಸು 38 ಸೈಜ್ದ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. 38 ಪ್ಲಸ್ 2 ಇಂಚು ಮಾರ್ಜಿನು. ಅಲ್ಲಿಗೆ ಇದು ಎಷ್ಟು ಬರಬೇಕು ಲೆಕ್ಕ ಹಾಕಿ ಫ್ರೆಂಡ್ಸ್. ನೋಡಿ, ಅವ್ರದ್ದು 9.5 ಬರ್ತಿದೆ. 9.5 ಅಂತಂದರೆ ರೆಡಿ 38 ಇಂಚ್ ಅಲ್ವಾ? ನೋಡಿ, 9.5 ಇಲ್ಲಿ ಬರ್ತಿದೆ. 2 ಇಂಚು ಮಾರ್ಜಿನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಟೋಟಲ್ಲು ನಾನು ಈ ಥರ ಅಗ್ಲ ಮೆಜರ್ಮೆಂಟಲ್ಲಿ 11.5 ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸರಿನಾ? ಕಚ್ಚನೂ ಸೇರಿಸಿ 11.5 ತೊಗೊಳ್ತಾ ಇದ್ದೀನಿ. ಈಗ ಇವ್ರಿಗೆ ಕೆಳಗಡೆ 1/2 ಇಂಚು ಮಾರ್ಜಿನು, ಎಕ್ಸ್ಟ್ರಾ ಮಾರ್ಜಿನು ಬಿಟ್ಬಿಡೋಣ. ಯಾಕೆ ಅಂತ ಅಂದರೆ ಅದು ಬ್ಯಾಕ್ ವಿನೌಟ್ ಮಾಡೋಕ್ಕೆ ಆಗುತ್ತೆ. ಇವ್ರದ್ದು ರೆಡಿ ಬ್ಲೌಸ್ ಬಂದು 14 ಇಂಚ್ ಬರ್ತಿದೆ. ಅವ್ರು ಹೇಳಿದ್ದಾರೆ ನಮಗೆ ಏನಂತ 1 ಇಂಚ್ ಎಕ್ಸ್ಟ್ರಾ ಮಡಗಿ ಅಂತ ಅಂದ್ಬಿಟ್ಟು. 1 ಇಂಚ್ ಎಕ್ಸ್ಟ್ರಾ ಮಡಗಬೇಕು ಅಂತ ಅಂದರೆ 15 ಇಂಚ್ ಮಡಗಬೇಕಾಗತ್ತೆ ಫ್ರೆಂಡ್ಸ್. ಇವ್ರ ಬ್ಲೌಸು ನಾವು 15 ಇಂಚು ಉದ್ದ ಮಡಗೋಣ. 15 ಇಂಚು ಉದ್ದ ಮಡಗಿ 1/2 ಇಂಚು ಮಾರ್ಜಿನ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಇದನ್ನು ಇಲ್ಲೂ ಅಷ್ಟೇ ಒಂದು ಲೈನು ಇಳ್ಕೊಳ್ಳೋಣ ಫ್ರೆಂಡ್ಸ್. ಇವ್ರದ್ದು ಶೋಲ್ಡರ್ ಬಂದು 2.25 ಬರ್ತಿದೆ. 2.25ಗೆ 3/4 ಇಂಚು ಆ್ಯಡ್ ಮಾಡಿದಾಗ 3.25 ಬರುತ್ತೆ. ಸರಿನಾ? ಕತ್ತಿನ ಅಗಲಕ್ಕೆ ನಾನು 2 ಇಂಚೆ ಮಡಗ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಬ್ಯಾಕಲ್ಲಿ ಬ್ರಾಡ್ ಬರುತ್ತೆ ಇವ್ರದ್ದು ನೆಕ್ಕು. ಶೋಲ್ಡರು 3.25 ಇಡ್ತೀನಿ. ಶೋಲ್ಡರು ಕಚ್ಚನೂ ಸೇರಿಸಿ 2.25 ಬರ್ತಿದೆ. 2.25 ಬರ್ತಿದೆ. 2.25ಗೆ 3/4 ಇಂಚ್ ಆ್ಯಡ್ ಮಾಡಿದಾಗ 3 ಇಂಚ್ ಬರ್ತಿದೆ ಫ್ರೆಂಡ್ಸ್. ಸರಿನಾ? 3 ಇಂಚು ನಾನು ಶೋಲ್ಡರು 5 ಇಂಚ್ ಅಷ್ಟೇ. ಇಲ್ಲೂ 5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ 5 ಇಂಚು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಫಸ್ಟು ಚೆಕ್ ಮಾಡ್ಕೊಬಿಡೋಣ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ನೋಡಿ, ಈ ಥರ ಸೈಡ್ ಇದೆಯಲ್ವಾ, ಸೈಡು ಅವರು ಬ್ಯಾಕು 1 ಇಂಚ್ ಜಾಸ್ತಿ ಬಿಡಿ ಅಂತ ಅಂದಿರೋದಕ್ಕೆ ನೋಡಿ 1 ಇಂಚು ಇಲ್ಲಿ ಡಾಟ್ಸ್ ಇಕ್ಕೊಬಿಡೋಣ. 1 ಇಂಚ್ ಮೇಲ್ಗಡೆ ಬಿಟ್ಟು 1 ಇಂಚ್ ಬಾಟಮಲ್ಲಿ ಬಿಟ್ಟು ನಾವು ಮಾರ್ಕ್ ಹಾಕ್ಕೋಬೇಕು. ಹಾಕ್ಕೊಂಡು ಇದು ರೆಡಿ ಮಾರ್ಕ್ ಬರ್ತಿದೆ, ಆಯಿತಾ ಫ್ರೆಂಡ್ಸ್? ಅದರಿಂದ 1/2 ಇಂಚ್ ಮೇಲೆ ಬಂದಾಗ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. 5 ಇಂಚೆ ಬರ್ತಿದೆ ಫ್ರೆಂಡ್ಸ್. ಸರಿನಾ? ಅದೇ 5 ಇಂಚಿಗೆ ಇದಕ್ಕೆ ಮಾರ್ಕ್ ಹಾಕ್ಕೊಳ್ಳೋಣ. ಅದನ್ನು ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇವ್ರಿಗೆ ಬೋಡಿ ಅಗಲ ಬಂದು 9.5 ಇದೆ. 9.5ಗೆ ಇಲ್ಲೊಂದು ಮಾರ್ಕು, ಇಲ್ಲಿ 2 ಇಂಚು ಮಾರ್ಜಿನು. ಈಗ ಸೊಂಟ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಸೊಂಟ 8 ಇಂಚ್ ಬರ್ತಿದೆ. 8 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿ 8 ಇಂಚ್ಗೆ ಒಂದು ಮಾರ್ಕು, 1 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕು. ಇವ್ರಿಗೂ ಬಾಟಮಲ್ಲಿ 2 ಇಂಚೇ ಬಿಡ್ತೀನಿ ಫ್ರೆಂಡ್ಸ್ ಮಾರ್ಜಿನು. 2 ಇಂಚು ಇದು ಸ್ಟ್ರೈಟು ಲೈನ್ ಹೇಳ್ಕೊಳ್ಳೋಣ. ಇವರು ಮೊದಲು ಫಸ್ಟು ದಪ್ಪ ಇದ್ರಂತೆ, ಇವಾಗ ಸಣ್ಣ ಆಗಿದ್ದಾರೆ. ಮತ್ತು ದಪ್ಪ ಆದ್ರಂತೆ ಇವಾಗ ಅವರು ಪಾಪು ಆಗಿದೆಯಲ್ಲ, ಅದರಿಂದ ನೋಡಿ ನಾನು ಇಲ್ಲಿಂದ 5 ಇಂಚೆ ಇಟ್ಟೆ, ಇಲ್ಲೂ 5 ಇಂಚೆ ಬಂದಿದೆ. ಕೆಲವೊಂದ್ಸಲಿ ಅದು ಕರೆಕ್ಟಾಗಿ ಬರೋದಿಲ್ಲ, ಆಯಿತಾ? ಇಲ್ಲಿ ಏನಾದರೂ ನಾವು ನೆಕ್ಕೆಲ್ಲ ಬ್ರಾಡ್ ಇದೆಯಲ್ಲ, ಅದಕ್ಕೆ 2 ಇಂಚ್ ತೆಗ್ದಿದ್ದೀನಿ. ಇಲ್ಲ ಅಂತಂದರೆ ಕಮ್ಮಿನೇ ಇರ್ತಾಯಿದೆ. ಇವಾಗ ಇಲ್ಲಿ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನಾರ್ಮಲ್ ಶೇಪಲ್ಲಿ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಕೇಲ್ ಇರುತ್ತಲ್ವ, ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಆರ್ಮೂಲು ಶೇಪು ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನೋಡಿ, ಬ್ಯಾಕಲ್ಲಿ ಹಿಂಗೆ ಫ್ರಂಟ್ ಬ್ಯಾಕ್ ಅಟ್ಯಾಚಿಂದ
ಆರ್ಮೋಲ್ ಶೇಪ್ ಏನಿದೆ ಅಲ್ಲಿಗೆ ನೋಡಿ ಈ ಥರ ಸ್ಕೇಲ್ ಇಟ್ಟು ನೋಡಿದ್ರೆ ಟೇಪು 8.5 ಬರ್ತಿದೆ. ಅದೇ 8.5 ಇಲ್ಲೂ ಬರ್ತಿದ್ಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡೆ ನಾವು ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ಕಂಕ್ಲಲ್ಲಿ ಲೂಸ್ ಬರುತ್ತೆ. ನೋಡಿ ಕರೆಕ್ಟಾಗಿ 8.5 ಬರ್ತಿದೆ ಫ್ರೆಂಡ್ಸ್. ಇದು ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳೋಣ. ನೋಡಿ ಈ ಬ್ಯಾಕ್ ಡಾಟ್ಸ್ ಏನಿದೆ ಇದನ್ನ ಈ ಥರ ಇಕ್ಕೋಬಿಟ್ಟು ಇಲ್ಲಿ ನಾವು 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಅದನ್ನು ಬಿಟ್ಬಿಡೋಣ. ಅದ್ರ ಮೇಲಿಂದ ನೋಡಿ ಹಿಂಗೆ ಇಟ್ಕೊಬಿಟ್ಟು 1/4 ಇಂಚ್ ಮೇಲ್ಗಡಿಗೆ ಮಾರ್ಕ್ ಹಾಕಬೇಕು. ಯಾಕೆ 1/4 ಇಂಚ್ ಮೇಲ್ಗಡಿಗೆ ಮಾರ್ಕ್ ಹಾಕಬೇಕು ಅಂತಂದರೆ ಪೈಪಿಂಗ್ಗೆ ಪಟ್ಟಿ ಬಟ್ಟೆ ಬೇಕಲ್ವ, ಅದಕ್ಕೆ 1/4 ಇಂಚು ಮಾರ್ಜಿನು ಮೇಲಿಗೆ ಬರಬೇಕು. ಇವಾಗ ಇದು ಎಷ್ಟು ಇಂಚ್ ಬರ್ತಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. 11 ಇಂಚ್ ಬರ್ತಿದೆ ಫ್ರೆಂಡ್ಸ್, ಕಚ್ಚನೂ ಸೇರಿಸಿ 11 ಇಂಚು. ಅದೇ 11 ಇಂಚ್ಗೆ ಇಲ್ಲೂ ಮಾರ್ಕ್ ಹಾಕ್ಕೊಳ್ಳೋಣ. ಯಾಕೆ 11 ಇಂಚು ಅಂತ ಅಂದರೆ ನಾವು ಇವರು ಸೊಂಟ 1 ಇಂಚು ಬೆನ್ನು ಉದ್ದ ಮಡಗಿ ಅಂತ ಅಂದಿದ್ದಾರೆ. ಅದರಿಂದ ನಾವು ಅದಕ್ಕೆ 1 ಇಂಚ್ ಡಿಪ್ಪು ಎಕ್ಸ್ಟ್ರಾ ಮಾಡೋದು ಬೇಡ, ಒಂದು 1/2 ಇಂಚು ಮಾಡ್ಕೊಳ್ಳೋಣ. 1/2 ಇಂಚ್ ಮಾಡ್ಕೋಬೇಕು ಅಂತ ಅಂದರೆ ಇವ್ರದ್ದು ಇಲ್ಲಿ 11 ಇಂಚ್ ಬರ್ತಿದೆಯಲ್ಲ, 11 ಬೇಡ 10.5 ಮಡಗೋಣ. 10 ರೆಡಿ ಬ್ಯಾಕ್ತು ಡೀಪು 1/2 ಇಂಚು ಮಾರ್ಜಿನು, ಅದಕ್ಕೆ ನಾವು 10.5ಗೆ ಮಾರ್ಕ್ ಹಾಕ್ಕೊಬಿಡೋಣ. ಸರಿನಾ ಫ್ರೆಂಡ್ಸ್? ಅವಾಗ ನೋಡಿದಾಗ ನಾವು 1 ಇಂಚು ಅವ್ರು ಡೀಪ್ ಮಡಗಕ್ಕೆ ಹೇಳಿದ್ದಾರೆ, 1 ಇಂಚು ಬ್ಯಾಕ್ ಉದ್ದ ಮಡಗಕ್ಕೆ ಹೇಳಿದಾರಲ್ಲ, ಅವ್ರದ್ದು ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ನಾವು 10.5ಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಅಂತ ಅಂದರೆ ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಸ್ವಲ್ಪ ಇದಾಗುತ್ತೆ, ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಕ್ ಉದ್ದ ಮಡಗಿದ್ಮೇಲೆ ಡೀಪ್ ನಾವು ಜಾಸ್ತಿ ಇಡೋಕ್ಕಾಗೋದಿಲ್ಲ. ಆಮೇಲೆ ಏನಾದರೂ ಇದು ಮಾಡಿದ್ರೆ ಅವ್ರು ಡೀಪ್ ಏನು ಜಾಸ್ತಿ ಇಡೋಕ್ಕೆ ಕೇಳಿಲ್ಲ. ಆಲ್ರೆಡಿ ಅವ್ರ ಬ್ಲೌಸಲ್ಲೇ 10.5 ಇದೆ. 10.5ಗೆ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಸಣ್ಣ ಆಗಿರೋದ್ರಿಂದ ಆ ಥರ ಇದೆ. ಇಲ್ಲಿ ಕೆಳಗಡೆ ನಾನು 3 ಇಂಚ್ ತೊಗೊಂಡಿದ್ದೀನಿ. 3 ಇಂಚ್ ತೊಗೊಂಡು ಇದು ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಎಳ್ಕೊಂಡು ಫ್ರೆಂಡ್ಸ್ ಇಲ್ಲಿ ಇವ್ರಿಗೆ 8 ಇಂಚ್ ಬಂತು. ನಾವು 4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 4 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 4.5 ಇಂಚ್ಗೆ ಬ್ಯಾಕ್ ಡಾಟ್ಸ್ಗೆ ಲೈನ್ ಎಳ್ಕೊಡೋಣ. ಈ ಥರ ಸ್ಕೇಲ್ ತೊಗೊಂಡು ಫ್ರೆಂಡ್ಸ್, ಬ್ಯಾಕಲ್ಲಿ ಇವ್ರಿಗೆ ರೌಂಡ್ ನೆಕ್ಕೆ ಡೀಪು ರೌಂಡ್ ಆಯಿತಾ. ಈ ಥರ ಲೈನ್ ಹಾಕ್ಕೊಬಿಡೋಣ. ಹಾಕ್ಕೊಬಿಟ್ಟು ಇಲ್ಲಿ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಅದರಿಂದ ಒಂದು 1/4 ಇಂಚು ಈ ಥರ ಕ್ರಾಸಾಗಿ ಇದು ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಸೈಡಿಂದ ಹಿಂಗೆ 1/4 ಇಂಚ್ ಇದು ಮಾಡ್ಕೊಳ್ಳೋಣ. ಇವಾಗ ಬ್ಯಾಕು ಫುಲ್ಲು ರೆಡಿ ಆಯಿತು. ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವ್ರಿಗೆ ಬ್ಯಾಕ್ಗಿಂತ ಫ್ರಂಟಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 1.5 ಇಂಚಲ್ಲಿ. ಯಾಕೆ ಅಂತ ಅಂದರೆ ಬ್ಯಾಕಲ್ಲಿ ನಾವು 11.5 ತೊಗೊಂಡಿದ್ದು, ಸರಿನಾ? ಯಾವುದೇ ರೀತಿ ಮಾರ್ಜಿನ್ ಬಿಟ್ಟಿರಲಿಲ್ಲ. ಫ್ರಂಟಲ್ಲಿ 1/2 ಇಂಚು ಕಾಜಾ ಬಟನ್ಗೆ ಅಂತ ಅಂದ್ಬಿಟ್ಟು ಪಟ್ಟಿ ಕೊಡೋದಕ್ಕೆ, ಅದಕ್ಕೆ ಎಕ್ಸ್ಟ್ರಾ. ಮತ್ತು ಇವ್ರಿಗೆ ಸೊಂಟದ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು ಫ್ರೆಂಡ್ಸ್. ಅದರಿಂದ ಡಾಟ್ಸ್ ಎಷ್ಟು ಇಂಚ್ ಹಿಡಿತಾ ಇದ್ದೀವಿ? 3 ಇಂಚ್ ಹಿಡಿತಾ ಇದ್ದೀವಿ. ನಾರ್ಮಲ್ ಬ್ಲೌಸ್ಗೆಲ್ಲ ನಾವು 2 ಇಂಚ್ ಹಿಡಿತಿದ್ದೀವಿ. 3 ಇಂಚು ನಾವು ಇಲ್ಲಿ ಡಾಟ್ಸ್ ಹಿಡಿದುಬಿಟ್ರೆ ಈ ಫ್ರಂಟ್ ಭಾಗದಲ್ಲಿ ಚಿಕ್ಕ ಬರುತ್ತೆ. ಅದರಿಂದ ಈ ಥರ ನಾವು 3 ಇಂಚು ಡಾಟ್ಸ್ ಹಿಡಿತಾ ಇದ್ದೀವಿ ಅಂತ ಅಂದರೆ ಸೊಂಟದ ಭಾಗದಲ್ಲಿ 1 ಇಂಚು ಮಾರ್ಜಿನು ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಅದರಿಂದ ನಾನು 1 ಇಂಚು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಬ್ಯಾಕಿಂದ ಫ್ರಂಟು ನಾವು 1 ಇಂಚು ಜಾಸ್ತಿ ತೊಗೋಬೇಕು. ಇವ್ರಿಗೆ ಕಂಕ್ಲು ಅಂದರೆ ಮೇಲ್ಗಡೆ ಈ ಥರ ಬಾಡಿ ಈ ಥರ ಬ್ಲೌಸ್ ಹಾಕ್ಕೊಂಡಾಗ ನೋಡಿ ಫ್ರೆಂಡ್ಸ್, ಈ ಥರ ಬ್ಲೌಸ್ ಹಾಕ್ಕೊಂಡಾಗ ಇವ್ರಿಗೆ ಕೈಯೆಲ್ಲ ಸಣ್ಣ ಇದೆ. ಈ ಭಾಗದಲ್ಲಿ ನಾರ್ಮಲಿ ಕಮ್ಮಿನೇ ಬರುತ್ತೆ, ಸೊಂಟದ ಭಾಗದಲ್ಲಿ ಜಾಸ್ತಿ ಬರುತ್ತೆ. ಅದರಿಂದ ನಾನು 1 ಇಂಚು ಬ್ಯಾಕ್ಗಿಂತ ಫ್ರಂಟು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1/2 ಇಂಚ್ ಮಾರ್ಜಿನ್ ಏನಿದೆ ಇದಕ್ಕೆ ಒಂದು ಲೈನ್ ಹಾಕ್ಕೊಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಬ್ಯಾಕು ಏನಿದೆ ಅದನ್ನು ನಾನು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಬಿಟ್ಟು ಇಲ್ಲೊಂದು ಸ್ಟ್ರೈಟ್ ಲೈನ್ ಎಳ್ಕೊಬಿಡಿ. ಸ್ಟ್ರೈಟ್ ಲೈನ್ ಎಳ್ಕೊಂಡು ಇದೇನಿದೆ ಮಾರ್ಜಿನ್ನು ಅದೇ ಥರನೇ ಮಾಡಿ. ಇವಾಗ ಸೊಂಟದಲ್ಲಿ ನಾನು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದು ಈ ಮಾರ್ಜಿನ್ ಹಿಂಗೆ ಇರಲಿ. ಇದಕ್ಕೆ ನೋಡಿ 1/4 ಇಂಚಷ್ಟು ನನ್ನ ಎಕ್ಸ್ಟ್ರಾ ಮಾರ್ಜಿನ್ನು ತೊಗೊಂಡಿದ್ದೀನಿ ನಾನು.
ಆಯಿತಾ. ತೊಗೊಂಡಿದ್ದೀನಿ 1.5 ಇಂಚು ಸೊಂಟದಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಇವಾಗ ಈ ಬಾಡಿ ಇದಕ್ಕೆ ಹೆಂಗೆ ಮಾಡಬೇಕು ಅಂತ ಅಂದರೆ ನೋಡಿ, ಈ ಥರ ಲೈನ್ ಎಳ್ಕೊಂಬಿಡಿ. ಯಾಕೆ ಅಂತಂದರೆ ಇದು ನಾರ್ಮಲ್ ಕಂಕ್ಳಲ್ಲಿ ಸೇಮ್ ಬಟ್ಟೆನೇ ಇದೆ, ಇಲ್ಲಿ ಮಾತ್ರ ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿರೋದಲ್ವ. ನಾವು ಕಟಿಂಗ್ ಮಾಡಬೇಕಾದ್ರೆ ಇದೇ ಥರ ಕ್ರಾಸಾಗೆ ಹಿಂಗೆ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲೂ ಜಾಸ್ತಿ ತೊಗೊಬಿಟ್ರೆ ಹಾರ್ಮೋಲಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ. ಇದು ನಾರ್ಮಲಾಗೆ ಇರಬೇಕು, ಇದನ್ನು ಮಾತ್ರ ಇದು ಮಾಡ್ಕೋಬೇಕು. ಈ ಮಾರ್ಜಿನ್ ಏನಿದೆ ಇದಕ್ಕೆ ಇದು ಮಾಡಿ. ನೀವು ಹೊಸ್ದಾಗಿ ಯಾರೆಲ್ಲ ನೀವು ಟೈಲರ್ ಆಗ್ತಾ ಇದ್ರೆ, ಬ್ಲೌಸ್ ಕಟ್ಟಿಂಗ್ ಕಲಿತಾ ಇದ್ರೆ, ನಿಮಗೆ ತುಂಬ ಈ ಥರ ಡಿಫ್ರೆಂಟ್ ಟೈಪ್ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್, ಆಯಿತಾ. ಎಲ್ಲರ ಬಾಡಿ ಮೆಜರ್ಮೆಂಟು ಒಂದೇ ಥರ ಇರಲ್ಲ, ಒಬ್ರೊಬ್ರಿಗೆ ಡಿಫ್ರೆಂಟ್ ಆಗುತ್ತೆ. ಒಬ್ರೊಬ್ರಿಗೆ ನೋಡಿ ಈ ಸೊಂಟ ಚಿಕ್ಕ ಬರುತ್ತೆ, ಹಿಂಗೆ ಕ್ರಾಸಾಗಿ ಇಲ್ಲಿ ತೆಗಿತೀವಿ, ಇಷ್ಟು ಮಾರ್ಜಿನ್ ಎಕ್ಸ್ಟ್ರಾ ತೆಗ್ದೇ ಬಿಟ್ಟಿರ್ತೀವಿ ನಾವು. ಒಬ್ರೊಬ್ರಿಗೆ ಈ ಥರ ಬರುತ್ತೆ, ಇಲ್ಲಿ 3 ಇಂಚು ಫ್ರಂಟಲ್ಲಿ ಡಾಟ್ ಹಿಡಿದಾಗ ಈ ಬಟ್ಟೆ ಇಲ್ಲೇ ಬರುತ್ತೆ, ಸರಿನಾ. ಇದೇ ಥರನೇ ಕಂಕ್ಳಲ್ಲಿ ಮಾತ್ರ ನೀವು ತೆಗಿಯೋಕ್ಕೆ ಹೋಗಬೇಡಿ, ಇಲ್ಲಿಗೆ ಮಾತ್ರ ಸೊಂಟಕ್ಕೆ ಮಾತ್ರ ನಾವು ತೆಗಿಬೇಕಾಗಿರೋದು ಬಟ್ಟೆ, ಸರಿನಾ. ಈ ಥರ ಮಾರ್ಕ್ ಹಾಕ್ಕೊಬಿಟ್ಟು ಇಲ್ಲೂ ಕೆಳಗಡೆ ಏನು ಮೆಜರ್ಮೆಂಟ್ ಬರುತ್ತೋ ಇದಕ್ಕೊಂದು ಸ್ಟ್ರೈಟ್ ಲೈನ್ ಎಳ್ಕೊಬಿಟ್ಟು ಈ ಬಟ್ಟೆನ ಎತ್ತಿ ಮಡ್ಕೊಬಿಡೋಣ. ಫ್ರೆಂಡ್ಸ್, ಇವಾಗ ಇಲ್ಲಿಂದ ಇಲ್ಲಿಗೆ 5 ಇಂಚು, 5 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದೇ 5 ಇಂಚ್ಗೆ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಬಿಟ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ 5 ಇಂಚು, ಇದಕ್ಕೆ ಒಂದು ಸ್ಟ್ರೈಟು ಲೈನ್ ಎಳ್ಕೊಬಿಡೋಣ, ಸರಿನಾ ಫ್ರೆಂಡ್ಸ್. ಇಲ್ಲೊಂದು ಸ್ಟ್ರೈಟ್ ಲೈನ್ ಎಳ್ಕೊಬಿಟ್ಟು ಇದನ್ನು ಅಷ್ಟೇ ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಇಲ್ಲಿ ಇವ್ರಿಗೆ ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋಕ್ಕೆ 1/2 ಇಂಚು ಮಾರ್ಜಿನ್ಗೆ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. 1/2 ಇಂಚು ಮಾರ್ಜಿನ್ ಇದು, ಸರಿನಾ. ಇವ್ರಿಗೆ ಫ್ರಂಟಲ್ಲಿ ನಾನು 6.5 ಡೀಪ್ ಇಡ್ತಾ ಇದ್ದೀನಿ, ಕಚ್ಚನೂ ಸೇರಿಸಿ 7 ಇಂಚು ಫ್ರೆಂಡ್ಸ್, 7 ಇಂಚು. ಅದೇ 7 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಬಾಕ್ಸ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಫ್ರಂಟಲ್ಲಿ ನಾನು ಕತ್ತತ್ರ ಅವ್ರಿಗೆ 2.5ಗೆ ಒಂದು ಇಲ್ಲಿ ಬಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮೆಜರ್ಮೆಂಟಲ್ಲಿ ನಿಮ್ಮ ಹತ್ರ ಈ ಥರ ಸ್ಕೇಲ್ ಇಲ್ಲ ಅಂತ ಅಂದರೆ ಈ ಥರ ಟೇಪಲ್ಲೇ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಮಾಡ್ಕೊಬಿಟ್ಟು ನೋಡಿ, ಈ ರೌಂಡ್ ಶೇಪ್ನ ಸ್ಕೇಲಲ್ಲಿ ಬೇಕಾದ್ರೂ ಕೊಡ್ಬೋದು, ಈ ಥರ ಬೇಕಾದರೂ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಸ್ಕೇಲಲ್ಲಿ ಬೇಕಾದ್ರೂ ಹಾಕ್ಕೋಬೋದು, ಈ ಥರ ಬೇಕಾದ್ರೂ ಹಾಕ್ಕೋಬೋದು. ನಾನು ಕೈಯಲ್ಲೇ ಈ ಥರ ರೌಂಡ್ ಶೇಪು ಡ್ರಾ ಮಾಡಿಕೊಂಡೆ. ಇಲ್ಲಿ 1/2 ಇಂಚ್ಗೆ ಒಂದು ಲೈನ್ ಎಳ್ಕೊಳ್ಳಿ. ಲೈನ್ ಎಳ್ಕೊಬಿಟ್ಟು ಇವಾಗ ಇಲ್ಲಿ 5 ಇಂಚ್ ತೊಗೊಂಡಿದ್ವಲ್ಲ ಫ್ರೆಂಡ್ಸ್, 1/2 ಇಂಚು ಬಿಟ್ಬಿಡ್ಬೇಕು ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ ಅಂತ. ಇನ್ನು 4.5 ಏನಿದೆ ಆ 4.5ರಲ್ಲಿ ಅರ್ಧ ಭಾಗ 2 ಕಾಲು ಬರುತ್ತೆ. ಆ 2 ಕಾಲು ತೊಗೊಂಡಿರೋ ಜಾಗದಲ್ಲಿ 1/2 ಇಂಚು ಒಳಗಡಿಕೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ 9.5 ಏನಿದೆ ಬಾಡಿ ಮೆಜರ್ಮೆಂಟು, ಅದಕ್ಕೆ ನೋಡಿ ನಾನು ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾರ್ಕ್ ಹಾಕ್ಕೊಂಡು 2 ಇಂಚು ಮಾರ್ಜಿನು. ಇಲ್ಲಿ ನಾರ್ಮಲಾಗಿ ನಮ್ಮ ಬ್ಲೌಸ್ದು ಏನಿದೆ ಕಟ್ಟಿಂಗು ಅದೇ ನಾವು ಮಾಡಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನ ಲೈನ್ ಎಳ್ಕೊಬಿಡೋಣ ಕೆಳಗಡೆ ಹಿಂಗೆ ಸ್ಟ್ರೈಟು. ಈ ಬ್ಲೌಸ್ಗೆ ನೋಡಿ ಇದೇ ಥರನೇ ಬರುತ್ತೆ, ಹಿಂಗೆ ಎಳ್ಕೊಬಿಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ತೊಗೊಳಕ್ಕೆ ಹೋಗಬೇಡಿ, ಹಿಂಗೆ ಕ್ರಾಸಾಗಿ ಹಾಕ್ಕೋಬೇಕು. ಅದಾಯಿತು. ಈ ಥರ ಸ್ಕೇಲ್ ತೊಗೊಂಡು 1/2 ಇಂಚ್ ಏನಿದೆ ಮಾರ್ಜಿನು ಈ ಥರ ಶೇಪ್ ಹಾಕ್ಕೊಬಿಟ್ಟು ಇಲ್ಲಿ 1/2 ಇಂಚ್ ಏನು ಮಾರ್ಜಿನ್ ಇದೆ ನೋಡಿ ಅದನ್ನು ನೋಡಿ ಈ ಥರನೇ ಸ್ಕೇಲ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ನೀವು ನಿಮಗೆ ಅಲ್ಲೊಂದೇ ಈ ಥರ ಶೇಪ್ ತೆಗಿಬೋದು. ಮಾರ್ಕ್ ಹಾಕ್ಕೊಂಡ್ಮೇಲೆ ನೋಡಿ ಒಂದ್ಸರಿ ಕರೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟು 1/2 ಇಂಚ್ ಆಯಿತು. ಆಯಿತಾ. ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ ಅಂತ ಅಂದ್ಬಿಟ್ಟು 1/4 ಇಂಚು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಈ ಥರ ಕ್ರಾಸ್ ಹಾಕೊಂಡ್ಲೇಬೇಕು ನೀವು. ಆಮೇಲೆ ಇವ್ರದ್ದು ರೆಡಿ ಏನು ಫ್ರೆಂಡ್ಸ್, ಮೇನ್ ಡಾಟ್ಸ್ದು ಮೆಜರ್ಮೆಂಟು
13 ಇಂಚ್ ಬರ್ತಿದೆ. 13 ಇಂಚ್ಗೆ +1 ಇಂಚ್ ಆ್ಯಡ್ ಮಾಡ್ಕೊಂಡು 14 ಇಂಚ್ಗೆ ಒಂದು ಲೈನ್ ಎಳ್ಕೊಬಿಡೋಣ. 14 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕು, ಮತ್ತು ನೋಡಿ ಇವ್ರಿಗೆ ಡಾಟ್ಸು 3 ಇಂಚು ಬೇಕಾಗುತ್ತೆ. ಅಂದರೆ 1.5 ಒಂದು, ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿಂದ ಇಲ್ಲಿಗೆ 1.5, ಏನಾಯಿತು 4 ಇಂಚು. ಅದೇ 4 ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಫ್ರೆಂಡ್ ಡಾಟು ಎಷ್ಟು ಉದ್ದ ಇದೆ ಲೆಂತು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಒಬ್ಬೊಬ್ರು ಒಂಥರ ಇಟ್ಕೊಳ್ತಾರೆ ಅಲ್ವಾ. ಮೂರು ಇಂಚ್ ಬರ್ತಿದೆ ಫ್ರೆಂಡ್ಸ್. ಇಲ್ಲಿಗೆ 3 ಇಂಚ್ಗೆ ಇಲ್ಲೊಂದು ಬ್ಯಾಕ್ ಫ್ರಂಟ್ ಡಾಟ್ಗೆ ಒಂದು ಲೈನ್ ಎಳ್ಕೊಳ್ಳೋಣ. ಲೈನ್ ಎಳ್ಕೊಬಿಟ್ಟು ಈ ಬಟನ್ ಪಟ್ಟಿ ಏನಿದೆ, ಬಟನ್ ಪಟ್ಟಿ ತೊಗೊಳ್ಳಿ. ನೆಕ್ಕಿಂದ ಇವ್ರಿಗೆ ಎಷ್ಟು ಬರುತ್ತೆ ಫ್ರೆಂಡ್ಸ್, 4.5 ಬರ್ತಿದೆ. 4.5ಗೆ +1 ಇಂಚ್ ಆ್ಯಡ್ ಮಾಡಿದಾಗ 5.5 ಬರುತ್ತೆ. 5.5ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು 5.5ಲಿ ಅರ್ಧ ಭಾಗ 2.25 ಬರುತ್ತೆ ಫ್ರೆಂಡ್ಸ್. 2.25ಗೆ ಇನ್ನೊಂದು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಅದೇ 2.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು 2.25 ಬರ್ತಿದೆಯಾ, 2.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ಇದು ಮಾಮೂಲಿ 2.5 ಇಂಚೆ ಬರುತ್ತೆ ಡಾಟ್ಸು, ಸರಿನಾ. ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಈ ಡಾಟ್ನ ಈ ಥರ ಮಾರ್ಕ್ ಹಾಕ್ಕೋಬೇಕು. ನೀವು ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಈ ಮೆಜರ್ಮೆಂಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೈಜು ಸ್ವಲ್ಪ ಹೆವಿ ಅನಿಸಿದಾಗ 3ನೇ ಡಾಟ್ಗೆ ಇವ್ರದ್ದು 3 ಡಾಟ್ಸ್ ಬ್ಲೌಸೇ. ಇಲ್ಲಿಂದ ಏನು ಬರುತ್ತೆ ನೋಡಿ ಫ್ರೆಂಡ್ಸ್, ಈ ಡಾಟ್ಸಿಂದ ಈ ಡಾಟ್ಸ್ಗೆ ಏನು ಬಂದಿದೆ ಅಂತಂದರೆ 2 ಇಂಚು ಫ್ರೆಂಡ್ಸ್. 2 ಇಂಚ್ ಮೇಲೆ ಒಂದು ಪಾಯಿಂಟ್ ಇದೆ, ಅದೇ 2 ಇಂಚ್ ಮೇಲೆ ಒಂದು ಪಾಯಿಂಟ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಬಿಡೋಣ. ಮಾರ್ಕ್ ಹಾಕ್ಕೊಂಡು ಈ ಸ್ಕೇಲ್ ಈ ಥರ ಇಟ್ಕೊಂಡ್ರೆ ಇದು ಸ್ಟ್ರೈಟ್, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಇದು ಮಾಡ್ಕೊಂಡು ಅಲ್ಲಿಗೆ ಒಂದು ನೋಡಿ ಫ್ರೆಂಡ್ಸ್, ಈ ಶೇಪು ಇದೇ ಥರನೇ ಬರಬೇಕು, ಸರಿನಾ. ಇಲ್ಲಿಂದ ಇಲ್ಲಿಗೆ 1/2 ಇಂಚು ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 2.5ಗೆ ಒಂದು ಮಾರ್ಕ್ ಹಾಕ್ಕೊಬಿಡೋಣ. ಮಾರ್ಕ್ ಹಾಕ್ಕೊಬಿಟ್ಟು ಇವ್ರದ್ದು 4 ಡಾಟ್ಸ್ ಬ್ಲೌಸ್ ಇದೆ ಫ್ರೆಂಡ್ಸ್. ಅದೇನು ಅಲ್ಲಿ 2.25 ಬಂತಲ್ಲ, ಅದೇ ಥರ ಇಲ್ಲೂ ನೋಡಿ ಇಲ್ಲಿಂದ ಮೇನ್ ಡಾಟಿಂದ ಹಿಡ್ದು 2.25ಗೆ ಒಂದು ಸ್ಟ್ರೈಟು ಲೈನ್ ಹಾಕೋಣ ಫ್ರೆಂಡ್ಸ್, ಸರಿನಾ. ಹಾಕ್ಕೊಬಿಟ್ಟು ಫ್ರೆಂಡ್ಸ್, ಇಲ್ಲಿ ಮೇನ್ ಡಾಟ್ಸ್ ಏನು ಇಡ್ತಿದ್ದೀವೋ ಅಲ್ಲಿ 1/4 ಇಂಚ್ ಕೆಳಗಡೆಗೆ ನೋಡಿ ಈ ಥರ ರೌಂಡ್ ಶೇಪು ಮಾರ್ಕ್ ಹಾಕ್ಕೋಬೇಕು. 1/4 ಇಂಚ್ ಅಷ್ಟೇ ಫ್ರೆಂಡ್ಸ್, 1/2 ಇಂಚ್ ಎಲ್ಲ ಬೇಡ, ಜಾಸ್ತಿ ಆಗಿಬಿಡುತ್ತೆ. 1/4 ಇಂಚು ಮಾರ್ಕು. ಇವಾಗ ಇದೇನಿದೆ, ಇವಾಗ ಇಲ್ಲಿಂದ ಇಲ್ಲಿಗೆ ಅದನ್ನು ಕುಡಿಸ್ಕೊಬಿಡೋಣ. ಇದಕ್ಕೂ ಅಷ್ಟೇ ಫ್ರೆಂಡ್ಸ್, ಈ ಥರ ಸ್ಕೇಲ್ ಮಾಡ್ಕೊಳ್ಳಿ. ಸ್ಕೇಲ್ ಮಾಡ್ಕೊಬಿಟ್ಟು ಸ್ಕೇಲಲ್ಲಾದರೂ ಹಾಕ್ಕೊಳ್ಳಿ, ಹೆಂಗಾದರೂ ಹಾಕ್ಕೊಳ್ಳಿ. ನೋಡಿ ಈ ಥರ ಒಂದು ಶೇಪು. ಆಮೇಲೆ ಅದು ಇಲ್ಲಿಗೆ ಜೈಂಟ್ ಆಗಬೇಕು, ಸರಿನಾ. ಜೈಂಟ್ ಆಗಿಬಿಟ್ಟು ನೋಡಿ ಈ ಥರ ಶೇಪ್ ಕೊಟ್ಟು ಇವಾಗ ಇಲ್ಲಿಂದ ಇಲ್ಲಿಗೆ ಏನೋ 1/2 ಇಂಚ್ ಮಾರ್ಕ್ ಹಾಕ್ಕೊಂಡಿದ್ದೀವಿ ನೋಡಿ, ಅಲ್ಲಿಗೆ ಈ ಥರ ಒಂದು ಲೈನ್ ಹಾಕ್ಕೋಬೇಕು. ಇದು ಇಷ್ಟು ಫ್ರಂಟು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ 4 ಡಾಟ್ ಎಲ್ಲ ಒಂದೇ ಮೆಜರ್ಮೆಂಟ್ ಇದೆ. ಮತ್ತು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಸ್ವಲ್ಪ ಒಂದ್ಸಲಿ ಟ್ರೈ ಮಾಡಿ ಈ ಥರ ಬ್ಲೌಸ್ನ ಫ್ರೆಂಡ್ಸ್. ಇದು ನೋಡಿ ಬಟನ್ ಪಟ್ಟಿ ಕಡೆ ಇಟ್ಕೊಂಡು ನೋಡಿ, ಇದು 3.25 ಬರ್ತಿದೆ, 4.25 ಇಡಬೇಕು. ಸೊಂಟದ ಕಡೆ ಎಷ್ಟು ಬರ್ತಿದೆ, 2.25 ಬರ್ತಿದೆ ಫ್ರೆಂಡ್ಸ್. 2.25 ಬರ್ತಿದೆ, 3.25. ಇಲ್ಲಿ 4.25 ಒಂದು ಮಾರ್ಕ್ ಹಾಕ್ಕೊಳ್ಳಿ. ಫಸ್ಟು 4.25ಗೆ ಒಂದು ಸ್ಟ್ರೈಟ್ ಮಾರ್ಕ್ ಹಾಕ್ಕೊಬಿಡಿ, ಆಯಿತಾ. ಮಾರ್ಕ್ ಹಾಕ್ಕೊಂಡು ಇದು ಏನಿದೆ ಸ್ಕೇಲು ಸ್ಟ್ರೈಟ್ ಲೈನ್ನ ಎಳ್ಕೊಬಿಡಿ. ಎಳ್ಕೊಬಿಟ್ಟು ಇಲ್ಲಿ 2.25 ಬರ್ತಿದೆಯಲ್ಲ, ಅದಕ್ಕೆ 3.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ 4 ಇಂಚು, ಇಲ್ಲಿಂದ ಇಲ್ಲಿ ಏನು ಡಾಟ್ಸ್ ತಗೊಂಡ್ವಲ್ಲ ಅದೇ ಥರ 4 ಇಂಚು ಮೆಜರ್ಮೆಂಟ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಬಿಡಿ. ಇಲ್ಲೊಂದು ಮಾರ್ಕ್ ಹಾಕ್ಕೊಬಿಟ್ಟು ಈ ಥರ ಬ್ಲೌಸ್ ಹಾಕ್ಕೊಂಡು ಬ್ಲೌಸಲ್ಲಿ ಡಾಟ್ಸ್ ಕೆಳಗಡೆ ಎಷ್ಟು ಇಂಚ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 2.25 ಬರ್ತಿದೆ ಫ್ರೆಂಡ್ಸ್, ಆಯಿತಾ. 2.25 ಬರ್ತಿದೆ, ಅದಕ್ಕೆ ಇಲ್ಲೂ 3.25 ಇಂಚ್ಗೆ ಒಂದು
ಹಾಕೋಣ ಮಾರ್ಕ್. ಆಯ್ತಾ ಫ್ರೆಂಡ್ಸ್, ಇಲ್ಲಿ ಏನು ಇದೂ 3 ಕಾಲು, ಅಲ್ಲೂ 3 ಕಾಲು. ಇವಾಗ ಈ ಥರ ಸ್ಕೇಲ್ ತೊಗೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡು ಮತ್ತು ಸ್ಕೇಲ್ ತೊಗೊಂಡು ಬೇಕು ಅಂತಂದರೆ ಇದರಲ್ಲೇ ಮಾರ್ಕ್ ಹಾಕ್ಕೊಬೋದು. ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಕ್ರಾಸ್ ಪಟ್ಟಿ ರೆಡಿ ಆಯಿತು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಫ್ರಂಟಲ್ಲಿ ನಾವು ಇಲ್ಲುಂಬೆ 1/4 ಇಂಚು ಮಾರ್ಜಿನ್ ಕ್ರಾಸಾಗಿ ಹಿಡಿಬೇಕು. ಇಲ್ಲಿಗೆ ಈ ಡಾಟ್ಸ್ವರೆಗೂ ಇದನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಮಾರ್ಜಿನ್ ಮಾತ್ರ ಮರಿಬೇಡಿ, ಎಕ್ಸ್ಟ್ರಾ ಬಿಟ್ಟಿರೋದು ಇಲ್ಲಿ ಬೇಡ. ಫ್ರೆಂಡ್ಸ್ ನೋಡಿ, ಇವಾಗ ಬ್ಲೌಸ್ದು ನಾನು ಕಟ್ ಮಾಡಿದ್ನಲ್ವಾ, ಆಯಿತಾ? ಕಟ್ ಮಾಡಿಬಿಟ್ಟು ಇದು ಮಾರ್ಕ್ ಏನು ಹಾಕಿದ್ದೀವಿ ನೋಡಿ, ಇನ್ನು ಕ್ರಾಸಾಗೆ, ಆಯಿತಾ? ಕ್ರಾಸಾಗಿ ಏನಿದೆ ಅದನ್ನ ಹಂಗೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇದನ್ನು ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗ ನೀವು ಮರ್ತುಬಿಟ್ಟು ಹಂಗೆ ಆರ್ಮೋಲ್ ಶೇಪ್ನ ಅಟ್ಯಾಚ್ ಮಾಡಕ್ಕೆ ಹೊರಟೋಯ್ತೀರಾ, ಸರಿನಾ? ಆರ್ಮೋಲಲ್ಲಿ ನೋಡಿ ಇಷ್ಟು, ಇಲ್ಲಿ ಕ್ರಾಸಲ್ಲಿ ಇಷ್ಟು, ಈ ಥರ ಟ್ರಿಮ್ ಮಾಡ್ಕೊಂಬಿಟ್ಟು ಈ ಎಲ್ಲನೂ ನ್ಯಾಚ್ ಹೊಡ್ಕೊಂಡು ಸ್ಲೀವ್ ಕಟ್ಟಿಂಗು ಫ್ರೆಂಡ್ಸ್, ಈ ಮೆಜರ್ಮೆಂಟ್ಗೆ ಏನು ತೊಗೋಬೇಕು ಅಂತ ಅಂದರೆ 11.5 ಅಲ್ವಾ ತೊಗೊಂಡಿದ್ದು. ಇದಕ್ಕೆ ಫ್ರೆಂಡ್ಸ್ ನೋಡಿ, ಇದು ಬ್ಲೌಸ್ಗೆ ಸ್ವಲ್ಪ ಬಟ್ಟೆ ಲೆಂತ್ 1 ಇಂಚ್ ಕಮ್ಮಿ ಇತ್ತು, ಅದಕ್ಕೆ ನಾನು ಪಟ್ಟಿ ತೊಗೊಂಡು ಇಲ್ಲೇ ಅಟ್ಯಾಚ್ ಮಾಡಿದೆ. ಇದು ಬಾಟಮ್ಗೆ ಹೋಗುತ್ತೆ, ಸ್ಟಿಚಿಂಗ್ ಯಾವುದು ಮುಂದೆ ಕಾಣೋದಿಲ್ಲ. ಇವಾಗ ಇಲ್ಲಿ 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಾರ್ಜಿನ್ ಬಿಟ್ಕೊಬಿಟ್ಟು ರೆಡಿ. ಅವ್ರದ್ದು 11 ಇಂಚ್ ಇದೆ ಫ್ರೆಂಡ್ಸ್ ಸ್ಲೀವ್ದು ಉದ್ದ 11 ಇಂಚ್ ಎಲ್ಲಿ ಬರುತ್ತೆ, ಆ 11 ಇಂಚ್ಗೊಂದು 1/2 ಇಂಚು ಮಾರ್ಜಿನು. ಇದೇ ಥರನೇ ಇಲ್ಲೂ ಅಷ್ಟೇ 11 ಇಂಚ್ಗೊಂದು 1/2 ಇಂಚು ಮಾರ್ಜಿನು. ಟೋಟಲ್ ಸ್ಲೀವ್ ಲೆಂತ್ಗೆ 12 ಇಂಚ್ ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಬಿಟ್ಟೆ ಫ್ರೆಂಡ್ಸ್. ನೀವು ಲೈನ್ ಥರ ಬೇಕಾದರೆ ಕಮ್ಮಿ ಅಂತೂ ತರೋದಕ್ಕೆ ಹೋಗ್ಬೇಡಿ. ಮೊದಲೇ ಸೈಜ್ನ ಸ್ವಲ್ಪ ಮೆಜರ್ಮೆಂಟ್ನ ಅಳತೆ ಮಾಡಿಬಿಟ್ಟು ಬಟ್ಟೆಗಳ್ನ ಸ್ವಲ್ಪ ಜಾಸ್ತಿನೇ ತೊಗೊಂಬಂದ್ಬಿಡಿ. ಆವಾಗ ನೀವು ಸ್ಲೀವ್ಗೆಲ್ಲ ಜೈಂಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ಥರ ಸ್ಲೀವ್ ಇಟ್ಕೊಬಿಟ್ಟು ರೆಡಿ ಏನು ಇದು ಬರ್ತಿದೆ, ಇಲ್ಲಿ ಒಂದು ಮಾರ್ಕ್ ಹಾಕ್ಕೋಬೇಕು. ಅದರಿಂದ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೋಬೇಕು. 1/2 ಇಂಚ್ ಮೇಲ್ಗೆ ಹಾಕಿದ್ದೀನಲ್ಲ, ಅದು ಏನು ಮೆಜರ್ಮೆಂಟ್ ಬರ್ತಿದೆ 3.5 ಬರ್ತಿದೆ ಫ್ರೆಂಡ್ಸ್. ಅದೇ 3.5ನ ಇಲ್ಲೂ ಒಂದು ಮಾರ್ಕ್ ಹಾಕ್ಕೊಬಿಡೋಣ. ಹಾಕ್ಕೊಂಡು ಸ್ಟ್ರೈಟ್ ಲೈನು ಎಳ್ಕೊಳ್ಳೋಣ. ಆವಾಗಲೇ ಆರ್ಮೋಲ್ ಶೇಪ್ ಕಟ್ ಮಾಡಿದಾಗ ನಾವು ಬ್ಯಾಕ್ ಕಟ್ ಮಾಡಬೇಕಾದ್ರೆ 8.5 ಬಂದಿತ್ತು ಫ್ರೆಂಡ್ಸ್. ಆ 8.5 ಎಲ್ಲಿ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಬಿಡೋಣ. ಮಾರ್ಕ್ ಹಾಕೋಬಿಟ್ಟು ಸ್ಲೀವ್ದು ಅಗಲ ಏನು ಬರುತ್ತೆ ಅದನ್ನು ಚೆಕ್ ಮಾಡ್ಕೊಬಿಟ್ಟು 5.25 ಬರ್ತಿದೆ ಫ್ರೆಂಡ್ಸ್. 5.5 ಇದೆ. 5.5ಗೆ ಒಂದು ಮಾರ್ಕು. ಅಲ್ಲಿಂದ 2 ಇಂಚು ಮಾರ್ಜಿನ್ಗೆ ಅಂತ ಅಂದ್ಬಿಟ್ಟು 2 ಇಂಚ್ ಬಿಟ್ಟಿದ್ದೀನಿ, ಸರಿನಾ? ಬಿಟ್ಟಿರೋದನ್ನ ನೋಡಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಸ್ಲೀವ್ ಕಟ್ಟಿಂಗ್ ತುಂಬ ಈಸಿ ಇದೆ ಫ್ರೆಂಡ್ಸ್. ನೀವು 1.5 1.25 ಎಷ್ಟಾದರೂ ಬಿಟ್ಕೋಬೋದು. ನಾನು ಆ ಮೆಜರ್ಮೆಂಟ್ ಕಟ್ಟಿಂಗ್ಗೆ ನೋಡಿ 9.25 ಬರ್ತಿದೆ. 9.25 ಅಷ್ಟೇ ತೊಗೊಳ್ಳೋದು ಬಟ್ಟೆ. ಇಲ್ಲಿ 2 ಇಂಚ್ಗೆ ಒಂದು ಮಾರ್ಕು, 1 ಇಂಚ್ಗೆ ಒಂದು ಮಾರ್ಕು, ಈ ಥರ ಮಾರ್ಕ್ ಹಾಕ್ಕೊಂಡು ಇದು ಎಲ್ಬೋ ಲೆಂತ್ ಸ್ಲೀವ್ ಆಗಿರೋದ್ರಿಂದ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಹಿಂಗೆ ಕ್ರಾಸಾಗೆ 1/4 ಇಂಚು ಒಳಗಡಿಕಾದಂಗೆ ನೋಡಿ ಈ ಥರ ಶೇಪಲ್ಲಿ ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತೆ, ಸರಿನಾ? ಈ ಥರ ಶೇಪಲ್ಲಿ ನೀವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನನ್ನ ಬಾಡಿ ಮೆಜರ್ಮೆಂಟ್ ಯಾವುದಿದೆ 38 ಸೈಜ್ದು, ಅದಕ್ಕೆ 2 ಇಂಚ್ ಮಾರ್ಜಿನು ಸೇರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತಲ್ವ, ಈ ಥರ ಇರೋದನ್ನ ಏನು 2 ಇಂಚ್ದು ನಾನು ಮಾರ್ಕ್ ಹಾಕಿದ್ದೀನಿ
ಅದು ಮತ್ತು 1 ಇಂಚ್ದು ಮಾರ್ಕ್ ಏನಿದೆ ಅದ್ರ ಮಧ್ಯೆ ಹೋಗ್ಬಿಟ್ಟು ಈ ಥರ ಹಿಂಗೆ, ಮತ್ತು 1 ಇಂಚ್ದು ಏನಿದೆ 1 ಇಂಚ್ ಮಾರ್ಕ್ ಏನಿದೆ ಸ್ಕೇಲ್ನ ಮುಂದಕ್ಕೆ ಎಳ್ಕೋಬೇಕು. ಎಳ್ಕೊಬಿಟ್ಟು 2 ಕಡೆಗೂ ಅಷ್ಟೇ ನಮಗೆ ಮಾರ್ಕು ನೀಟಾಗಿ ಕಾಣಬೇಕು. ಆ ಥರ ಸ್ಕೇಲ್ ಹಿಡ್ಕೊಂಡು ಈ ಥರ ಫ್ರೆಂಡ್ಸ್. ಇಷ್ಟೇ ಈಸಿ ಫ್ರೆಂಡ್ಸ್ ಸ್ಲೀವ್ ಕಟ್ಟಿಂಗ್ ಮಾಡೋದು. ಫಸ್ಟ್ ಆದರೂ ಶೇಪ್ ಬರೋದಿಲ್ಲ ಆ ಥರ ಸಮಸ್ಯೆ ಆಗೋದು ಆಯಿತಾ. ನೀವು ಯಾವ ಬಾಡಿ ಮೆಜರ್ಮೆಂಟ್ಗೆ ಎಷ್ಟು ಸ್ಲೀವ್ ಕಟ್ ಮಾಡಬೇಕು ಹೇಳಲ್ವ, ಬಾಡಿ ಮೆಜರ್ಮೆಂಟ್ಗೆ ನಾವು ಕಚ್ಚರೋ ಸೇರಿಸಿ ಏನೇ ಮಾರ್ಜಿನ್ ತೊಗೊಂಡಿದ್ರು ಅದರಲ್ಲಿ 2 ಇಂಚು ಮೈನಸ್ ಮಾಡಿಬಿಟ್ಟು ನೀವು ಸ್ಲೀವ್ ಕಟ್ಟಿಂಗ್ ಮಾಡ್ತಿದ್ದೀವಿ ಅಂತ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗೋದಿಲ್ಲ. ಬಾಡಿ ದೊಡ್ಡದು ಸ್ಲೀವ್ ಚಿಕ್ಕದು ಈ ಥರ ಯಾವುದೂ ಬರೋದಿಲ್ಲ. ಇಲ್ಲೊಂದು ಮ್ಯಾಚ್ ಹೊಡ್ಕೊಂಡು ಮತ್ತೆ ಬಟ್ಟೆನ ಅಗಲ ಓಪನ್ ಮಾಡ್ಕೊಂಡು ಸೆಕೆಂಡ್ ಮಾರ್ಜಿನ್ ಏನಿದೆ ಅದನ್ನು ಶೇಪ್ನ ತೆಗಿಬೇಕು ಫ್ರೆಂಡ್ಸ್. ಫಸ್ಟ್ ಮಾರ್ಜಿನ್ನು ಸೆಕೆಂಡ್ ಮಾರ್ಜಿನ್ಗೆ ನಮಗೆ 1/2 ಇಂಚು ಡಿಫ್ರೆನ್ಸ್ ಇರಬೇಕು. ಸ್ಲೀವ್ ಕಟ್ ಮಾಡಿದ್ಮೇಲೆ ಶೇಪು ನೋಡಿ ಈ ಥರ ಬರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.